3 ಜನ ಸಾವನ್ನಪ್ಪಿದ್ದಾರೆ. ಹಲವರ ಸ್ಥಿತಿ ಚಿಂತಾಜನಕ. ಇದೆಲ್ಲದಕ್ಕೂ ಕೂಡ ಸರ್ಕಾರವೇ ಹೊಣೆ. ನಾವು ಹೇಳಬೇಕಾಗಿರುವಂತದ್ದು ಇದೆ. ಈಗ ಸ್ಟೇಜ್ ಮೇಲೆ ನಡ್ಕೊಂಡಿರೋ ರೀತಿಯನ್ನ ನೋಡ್ತಾ ಇದ್ರೆ ನಾನೇನೋ ಮಾಡಿಬಿಡ್ತೀನಿ, ನನ್ನ ಕೆಲಸ ಮುಗಿದೋಗ್ಬಿಡುತ್ತೆ, ನಾನೇನೋ ಮೆಚ್ಚುಗೆ ಪಡ್ಕೊಳ್ಬೇಕು ಜನರಿಂದ ಅನ್ನೋ ರೀತಿಯಲ್ಲಿ ಇದೆ ಇದು. ಸೊ ಡೆತ್ ಅಫಿಷಿಯಲ್ ಡಿಕ್ಲೇರ್ ಆಗೋವರೆಗೂ ನಾವು ಅದನ್ನ ಒಂದು ಡೌಟಲ್ಲೇ ಇಡೋಣ. ಸದ್ಯ 3 ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಸುಮಾರು 20 ಜನ ಗಾಯಗೊಂಡಿದ್ದಾರೆ. ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿದೆ. ಅವರ ಆಲ್ಮೋಸ್ಟ್ ಡೆತ್ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬೇಕು. ಇದು ಇಲ್ಲಿಗೆ ನಿಂತರೆ ಸಾಕು ಅಂತ ನಾವು ಪ್ರಾರ್ಥಿಸೋಣ. ಇನ್ನೂ ಹೆಚ್ಚಾಗದೇ ಇರಲಿ ಅಂತ ನಾವು ಬಯಸೋಣ. ಯಾಕಂದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಯಾರು ಕೂಡ ಕಂಟ್ರೋಲ್ ಮಾಡೋಕೆ ಆಗದೇ ಇರೋ ಲೆವೆಲಲ್ಲಿ ಅಲ್ಲಿ ಜನ ಸೇರ್ಕೊಂಡಿದ್ದಾರೆ. ಸಹಜವಾಗಿ ಕಾಲು ತುಳಿತ ಆಗುತ್ತೆ, ಗಾಯಗಳಾಗುತ್ತೆ. ಆ ಸಂದರ್ಭದಲ್ಲಿ ನೂಕಾಟ, ತಳ್ಳಾಟ ಅದು ಮತ್ತೊಂದು ಹಂತಕ್ಕೆ ಹೋದಾಗ ಸಾವು ನೋವುಗಳು, ಹಿಂಸೆಗಳು ಹೆಚ್ಚಾಗುತ್ತೆ. ಬಟ್ ಇಲ್ಲಿಗೆ ಇದು ಎಂಡ್ ಆಗಲಿ ಅಂತ ನಾವು ಆಶಿಸೋಣ. ಬಟ್ ಪರಿಸ್ಥಿತಿ ಇನ್ನೂ ಸಂಜೆವರೆಗೂ ಹೀಗೆ ಈ ಮೂಮೆಂಟ್ ಇರೋದ್ರಿಂದ ಏನಾಗುತ್ತೆ ಏನು ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಟಗಾರರೇ ಬಂದಿರಲಿಲ್ಲ. ಅಲ್ಲಿ ಆ ಜೋಶ್, ಆ ಸೆಲೆಬ್ರೇಷನ್, ಆ ಒಂದು ವಾತಾವರಣ ನಿರ್ಮಾಣನೇ ಆಗಿರಲಿಲ್ಲ. ಅವ್ರು ಬರ್ತಾರೆ, ಬಂದ ನಂತರದಲ್ಲಿ ಜನರ ಹಾರಾಟ ಚೀರಾಟ ಇರಬೇಕಾಗಿತ್ತು. ಬಟ್ ಅದಕ್ಕೂ ಮೊದಲಾಗೇನೆ ಶುರುವಾಗೋಯ್ತು ಅಲ್ಲಿ ಒಬ್ರಿಗೊಬ್ರು ತಳ್ಳಾಡೋದು, ನೂಕಾಡೋದು. ಇಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸರು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಅಪ್ಪಿ ಲಾಠಿ ಬೀಸಿದ್ರೆ ಒಬ್ರ ಮೇಲೆ ಒಬ್ರು ತಳ್ಕೊಂಡು ಹೋಗ್ತೀರಿ, ಇನ್ನೇನೋ ಆಗುತ್ತೆ. ಅದು ಮಾಡೋ ಹಾಗಿಲ್ಲ. ಸರಿಯಾಗಿ ಸರತಿ ಸಾಲಿನಲ್ಲಿ ಒಳಗೆ ನುಗ್ಗಬೇಡಿ ಅಂತ ಅಂದರೆ ಕೇಳೋ ಮನಸ್ಥಿತಿಯಲ್ಲಿ ಜನ ಇರಲ್ಲ. ಒಟ್ಟಿನಲ್ಲಿ ಸೆಲೆಬ್ರೇಷನ್ ಮೂಡ್ನಲ್ಲಿ ಇದ್ದಾರೆ. ಈ ಸೆಲೆಬ್ರೇಷನ್ ಮೂಡ್ನ ನಡುವೆ ಒಂದಷ್ಟು ಆತಂಕ, ಸೂತಕ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಈಗಷ್ಟೇ ವಿಧಾನಸೌಧದಲ್ಲಿ RCB ಆಟಗಾರರಿಗೆ ಸನ್ಮಾನಿಸಲಾಯಿತು. ಅಲ್ಲಿಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಜನರನ್ನ ನಿಯಂತ್ರಿಸಿದ್ದಾರೆ, ಜನರನ್ನ ಗೇಟಿಂದ ಆಚೆ ಹಾಕಿದ್ದಾರೆ. ಆದರೆ ಆ ಒಂದು ಇವೆಂಟ್ ಸ್ಟೇಜ್ ಮೇಲೆ ಮಾತ್ರ ದೊಂಬಿ ಥರ ಇತ್ತು ಜನರ. ಅಲ್ಲಿ ಇದ್ದಂತಹ MLAಗಳು ಇವ್ರುಗಳದೇ ಆರ್ಭಟ. ಇನ್ನು ಈ ಕಡೆ ಜನರ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ಪಾಪ ಆಟಗಾರರಿಗೆ ಇದ್ಯಾವುದು ಗೊತ್ತಿಲ್ಲ. ಇವರಿಗೆಲ್ಲ ಲೇಟರ್ ಅದರ ಅಪ್ಡೇಟ್ ಗೊತ್ತಾಗುತ್ತೆ ಅವರವರು ರಿಟರ್ನ್ ಹೋದಂತಹ ಸಂದರ್ಭದಲ್ಲಿ. ಪರಿಸ್ಥಿತಿ ಹೀಗಿದೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ. ಸಂಭ್ರಮಾಚರಣೆಯಲ್ಲಿ ಸೂತಕ ಆವರಿಸಿದೆ. ನೂಕುನುಗ್ಗಲ್ನಲ್ಲಿ 3 ಸಾವಿಗೀಡಾಗಿದ್ದಾರೆ. ಸ್ಟೇಡಿಯಂನ ಎಲ್ಲ ಗೇಟ್ಗಳನ್ನ ಬಂದ್ ಮಾಡಿದ್ದಾರೆ ಪೊಲೀಸರು. ಇನ್ನು ಬಿಟ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ನಿಮ್ಮ ಪ್ರಾಣ ಮುಖ್ಯ, ದಯವಿಟ್ಟು ಮನೆಗೆ ಹೋಗಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಪೊಲೀಸರು ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದಾರೆ. ಓರ್ವ ಮಹಿಳೆ, 2 ಪುರುಷರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಒಟ್ಟು 3 ಸಾವಿಗೀಡಾಗಿದ್ದಾರೆ. ಕಾರಣ ಏನು? ನೂಕುನುಗ್ಗಲು. ಹಲವರು ಗಾಯಗೊಂಡಿದ್ದಾರೆ. ಹಲವರನ್ನ ಆಸ್ಪತ್ರೆಗೆ ಸೇರಿಸುವ ಕೆಲಸವೂ ಕೂಡ ಆಗಿದೆ. ಪೊಲೀಸರು ಇನ್ನಾಗಲ್ಲ ರೀ, ದಯವಿಟ್ಟು ಮನೆಗೆ ಹೋಗಿ, ನಿಮ್ ಪ್ರಾಣ ಮುಖ್ಯ, ನೀವು ಹಿಂಗ್ ಮಾಡ್ಕೊಂಡು ಹೋದ್ರೆ ಅಗ್ಗದೇ ಇಲ್ಲ ಅಂತ ಮನವಿ ಮಾಡ್ತಾ ಇದ್ದಾರೆ. ಬಟ್ ಕೇಳೋ ಸ್ಟೇಜಲ್ಲಿ ಜನ ಇಲ್ಲ. ಸ್ಟೇಡಿಯಂ ಒಳಗೆ ಹೋದವರು ಹೋದ್ರು, ಹೊರಗಿದ್ದವ್ರು ಚೀರಾಟ, ನಾವು ಹೋಗ್ಬೇಕು, ನಮಗೆ ಬಿಡಿ ಅಂತ ಗಲಾಟೆ. ಈಗ ಅಲ್ಲಾಗಿರುವಂತಹ ಡೆತ್ತು, ಗಾಯ ನಿಮ್ಮ ಕಿವಿಗಳಿಗೆ ಇನ್ನೂ ಬಿದ್ದಿಲ್ವಾ? ಇನ್ನೂ ಹೆಚ್ಚಿನ ಸಮಸ್ಯೆಗಳಾಗಬೇಕು, ನೀವು ಕೂಡ ಅದರಲ್ಲಿ ಒಬ್ರು ಆಗಬೇಕು ಅಂತ ಬಯಸ್ತಾ ಇದ್ದೀರಾ? ವೆರಿ ಸ್ಯಾಡ್. ಎಷ್ಟು ಒಳ್ಳೆ ವಾತಾವರಣ ಇತ್ತು, ಏನೇನೋ ಅಂದ್ಕೊಂಡು ಹೋಗಿದ್ರಿ. RCB ಕಪ್ ಗೆದ್ದಾಯ್ತು, ಕಪ್ ನಮ್ದು, ಈ ಜೋಶು, ಆಟಗಾರನ ನೋಡಬೇಕು ಅಂತ. ಈಗ ನಿಮ್ಮ ಮನೆಗಳಲ್ಲಿ ಕಣ್ಣೀರು ಹಾಕೋ ಪರಿಸ್ಥಿತಿ. 2 ಯುವಕರು, ಓರ್ವ ಮಹಿಳೆ ಸಾವನ್ನಪ್ಪಿರೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದುವರೆಗೆ 3 ಸಾವು ಅಧಿಕೃತವಾಗಿ ಬರ್ತಾ ಇದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸೊ ಯಾವ ಪರಿಸ್ಥಿತಿ ಇದೆ ಅಂತ ನೋಡ್ಕೊಳ್ಳಿ, ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ವೆರಿ ಸ್ಯಾಡ್ ಅಂತ ಅನಿಸ್ತಾ ಇದೆ ನನಗಂತೂ. ಇದೆಲ್ಲದಕ್ಕೂ ಕೂಡ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಿನ್ನೆ ಇದ್ದಂತ ಸಂಭ್ರಮವನ್ನ ನೀವು ಸೂತಕಕ್ಕೆ ತಂದಿಟ್ಬಿಟ್ರೆ ಅಲ್ರಿ ಸರ್ಕಾರದವರು. ನೀವೇ ಜವಾಬ್ದಾರಿ ಇದಕ್ಕೆ. ನಿನ್ನೆ ಅತ್ಯಂತ ಸಂಭ್ರಮಾಚರಣೆಯಿಂದ ಇತ್ತು, ಇವತ್ತು ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು. ಅವ್ರಿಗೆ ಹೇಗ್ ಬೇಕೋ ಹಾಗೆ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು. ನಾವೇನೋ ಕರೆಸ್ಬಿಡ್ತೀವಿ, ಅವ್ರಿಗೇನೋ ಸನ್ಮಾನ ಮಾಡಿಬಿಡ್ತೀವಿ ಅಂತೇಳಿ ಯಾವುದೇ ರೀತಿಯಾದಂಥ ಪ್ಲಾನ್ ಅನ್ನ ಮಾಡ್ಕೊಳ್ಳಾರ್ದೇನೆ, ಯಾವುದೇ ರೀತಿಯಾಗಿ ಸರಿಯಾಗಿ ಅದಕ್ಕೆ ಯೋಚನೆಯನ್ನ ಮಾಡ್ದೇನೆ ಕರೆದು ಬಿಟ್ಟು ಏನೋ ಕಡದ ಗುಡ್ಡೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಏನಾದರೂ ಸರಿಯಾಗಿ ಮಾಡಿದ್ರ ವೇದಿಕೆ ಮೇಲೆ ಇಡೀ ರಾಜ್ಯದ ಮಾನ ಹರಾಜು ಹಾಕ್ಬಿಟ್ರಲ್ರಿ.
ವ್ಯವಸ್ಥೆಗಳನ್ನೇ ಮಾಡ್ಕೊಳ್ಳಾರ್ದೇನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿರುವಂತದ್ದು. ಕಾಲ್ತುಳಿತದಲ್ಲಿ 3 ಸಾವಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇನ್ನು ಹಲವರು ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಸಾಧ್ಯತೆ ಇದೆ. ನಂಗೆ ಅನುಮಾನ ಬರ್ತಾ ಇತ್ತು. ಕಾಲ್ತುಳಿತದಲ್ಲಿ 6 ಸ್ಥಿತಿ ಗಂಭೀರವಾಗಿದೆ. ಈಗ ಯಾವ ಪರಿಸ್ಥಿತಿಗೆ ಹೋಗುತ್ತೋ ಗೊತ್ತಿಲ್ಲ ನನಗೆ. ಸಂಪೂರ್ಣವಾಗಿ ಸರ್ಕಾರವೇ ಹೊಣೆಯನ್ನು ಹೊತ್ಕೊಳ್ಬೇಕು. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ವೆರಿ ಸ್ಯಾಡ್ ಅನಿಸ್ತಾ ಇದೆ. ಸಂಭ್ರಮದ ಮಧ್ಯೆ ಸೂತಕ ಆವರಿಸಿಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಈಗ ಮಾಹಿತಿಯಲ್ಲಿ? ಏನಾಗ್ತಾ ಇದೆ ಈಗ ಅಲ್ಲಿ? ಅರುಣ್, ಈಗ ಕಾಲ್ತುಳಿತಕ್ಕೆ ಅಸ್ವಸ್ಥಗೊಂಡವರನ್ನ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ 3 ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. 2 ಯುವಕರು, ಒಬ್ಬ ಯುವತಿ ಅನ್ನುವಂತ ಮಾಹಿತಿ ಈಗ ಸಿಕ್ಕಿದೆ. ಉಳಿದಂತೆ 10 ಜನರಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರಿದಿದೆ. 10 ಜನರಿಗೂ ಕೂಡ ಬೋರಿಂಗ್ ಆಸ್ಪತ್ರೆ ವೈದ್ಯರು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಿರುವಂತದ್ದು. ಯಲಹಂಕ ಮೂಲದ ಮಹಿಳೆಯೊಬ್ರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಪೋಷಕರು ಕೂಡ ಆಸ್ಪತ್ರೆ ಬಳಿಗೆ ಬಂದು ಈಗ ಆ ಮಹಿಳೆಯನ್ನ ಪತ್ತೆ ಹಚ್ಚಿರುವಂತದ್ದು. ಅಂದ್ರೆ ತನ್ನ ಮಗಳಂತೇಳಿ ಅವರು ಹೇಳಿರುವಂತದ್ದು. ಹೀಗಾಗಿ ಇನ್ನಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಟ್ರೀಟ್ಮೆಂಟ್ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಉಸಿರಾಟದ ಸಮಸ್ಯೆ ಕಾರಣದಿಂದಾಗಿ ಜನರ ಸ್ಥಿತಿ ಗಂಭೀರವಾಗಿದೆ. ಲೋಕೇಶ್, ಎಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ? 10 ಜನರಿಗೆ ಟ್ರೀಟ್ಮೆಂಟ್ ಮುಂದುವರಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಗಂಭೀರವಾಗಿರುವಂತಹ ಅದರ ಬಗ್ಗೆ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಮಾಹಿತಿ ನೀಡಿಲ್ಲ. ಆದ್ರೆ 10 ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. 3 ಡೆತ್ ಆಗಿರುವಂತದ್ದು ಕನ್ಫರ್ಮ್ ಎನ್ನುವಂಥದ್ದನ್ನ ಆಸ್ಪತ್ರೆಯ ಮೂಲಗಳು ತಿಳಿಸಿರುವಂತದ್ದು. ಅದರಲ್ಲಿ ಒಬ್ಬರನ್ನ ಟ್ರೇಸ್ ಔಟ್ ಮಾಡಿದ್ದಾರೆ, ಯಲಹಂಕ ಮೂಲದ ಮಹಿಳೆ ಎನ್ನುವಂಥದ್ದು. ಉಳಿದ 2 ಡೆತ್ ಆಗಿರ್ತಕ್ಕಂಥ ಯುವಕರು ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಈಗಾಗಲೇ ವೈದ್ಯರು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನರನ್ನು ಕೂಡ ಆಸ್ಪತ್ರೆಗೆ ಕರೆತರುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಅದಕ್ಕೆ 10 ಜನರಿಗೆ ಟ್ರೀಟ್ಮೆಂಟ್ ಮುಂದುವರೆದ್ರಿಂದಾಗಿ ಅದರಲ್ಲಿ ಏನಾಗುತ್ತೆ ಎನ್ನುವಂತ ಆತಂಕ ಕೂಡ ಇರುವಂತದ್ದು. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಡೀ ಇದೆಲ್ಲದಕ್ಕೂ ಕೂಡ ಹೊಣೆಯನ್ನ ಈ ಸರ್ಕಾರವೇ ಹೊತ್ಕೊಳ್ಬೇಕು. ನಿನ್ನೆ ಇದ್ದಂತ ಸಂಭ್ರಮವನ್ನ 24 ಗಂಟೆ ಕಳೆಯೋದ್ರೊಳಗೆ ಸೂತಕಕ್ಕೆ ತಂದಿಟ್ಬಿಟ್ರಲ್ರಿ. ನೀವು ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ ಯೋಗ್ಯತೆಗೆ ಯಾಕ್ರಿ ಮಾಡ್ತೀರಾ? ಸರಿಯಾದಂತ ವ್ಯವಸ್ಥೆ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೆ ಯಾಕೆ ಕರಿತೀರಿ ಅವನ್ನೆಲ್ಲ? ಯಾಕೆ ಹೇಳ್ತೀರಾ? ನಿಮ್ಮ ಪಾಡಿಗೆ ನೀವು ಗೌರ್ಮೆಂಟ್ ಆಫೀಷಿಯಲ್ ಆಗಿ ಮಾಡ್ಕೊಳ್ಳೋದಾದ್ರೆ ಕರೆದು ಬಿಟ್ಟು ನೀವು ವಿಧಾನಸೌಧದ ಒಳಗಡೆಗೆ ಅಷ್ಟು ನಿಲ್ಸ್ಕೊಂಡ್ಬಿಟ್ಟು ಮುಗಿಸ್ಕೊಂಡು ಹೋಗಿ. ಅದನ್ನ ಅನೌನ್ಸ್ಮೆಂಟ್ ಯಾಕೆ ಮಾಡಬೇಕಿತ್ತು? ಯಾಕೆ ಜನರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಾ? ನೋಡಿ, ಅಲ್ಲಿ ರೋಗಿಗಳನ್ನು ಎಷ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಬೋರಿಂಗ್ ಆಸ್ಪತ್ರೆಗೆ ಅಂತೇಳಿ. ಸಾಲು ಒಂದಾದ ನಂತರ ಒಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗಿದೆ ಪರಿಸ್ಥಿತಿ ಅನ್ನುವಂಥದ್ದು ಈಗ ಒಂದಾದ ಮೇಲೆ ಒಂದು ಹೋಗ್ತಾ ಇದ್ದಾರೆ. ಗೊತ್ತಾಗ್ತಿಲ್ಲ ಅಲ್ಲಿ. ಯಾಕೆ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಹಲವು ಗೇಟ್ಗಳಲ್ಲಿ ಜನ ನೂಕುನುಗ್ಲಾದಂಥ ಸಂದರ್ಭದಲ್ಲಿ ಎಷ್ಟು ಜನ ಗಾಯಗೊಂಡಿದ್ದಾರೆ, ಎಷ್ಟು ಜನರಿಗೆ ಸಮಸ್ಯೆ ಆಗಿದೆ, ಎಷ್ಟು ಜನ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಗೊತ್ತಾಗಿಲ್ಲ. ಎಲ್ಲವನ್ನ ಈ ಸರ್ಕಾರವೇ ಹೊಣೆ ಹೊತ್ಕೊಳ್ಬೇಕು. ಸರ್ಕಾರವೇ ಇದಕ್ಕೆ ಜವಾಬ್ದಾರಿ. ನಿನ್ನೆ ರಾತ್ರಿ ಎಲ್ಲ ಸಂಭ್ರಮಾಚರಣೆ ಮಾಡಿಕೊಂಡು ಬೆಳಗ್ಗೆ ಎಲ್ಲ ಸಂಭ್ರಮದಿಂದ ಇದ್ವಿ. ಇದನ್ನ ನಾವು ಸನ್ಮಾನ ಮಾಡ್ತೀವಿ ಅಂತ ಕರೆಸ್ಬಿಟ್ಟು ಈಗ ಜನರನ್ನ ಸಾಯೋ ಮಟ್ಟಕ್ಕೆ ತಂದಿಟ್ಬಿಟ್ರಲ್ರಿ. ಉಳಿದಿದ್ದೆಲ್ಲ ಬೆಲೆ ಏರಿಕೆ ಮಾಡಿನೂ ಜನರನ್ನ ಸಾಯಿಸಿದ್ರಿ. ಈಗ ಈ ರೀತಿಯಾಗಿನೂ ಕೂಡ ಜನರನ್ನ ಸಾಯಿಸೋ ಮಟ್ಟಕ್ಕೆ ಬಂದಿದ್ರಲ್ಲ. ನಿಮಗೆ ವ್ಯವಸ್ಥೆಯನ್ನ ಮಾಡಕ್ ಬರ್ತಾ ಇಲ್ಲ ಅಂತಂದ್ರೆ ಯಾಕೆ ಕರಿತೀರಾ ನೀವೆಲ್ಲ? ಒಂದ್ ಕಡೆಗೆ ಜನರನ್ನ ಸಾಯಿಸೋದು, ಇನ್ನೊಂದ್ ಕಡೆಗೆ ರಾಜ್ಯದ ಮಾನವನ್ನ ಹರಾಜು ಹಾಕೋದು, ಆ ವೇದಿಕೆ ಮೇಲೆ ಕಂಡಂಗೆಲ್ಲ ಜನ ನಿಲ್ಸ್ಕೊಳ್ಳೋದು. ನಿಮ್ಮ ಶೋಕಿಗಳಿದ್ರೆ ನಿಮ್ಮ ಪಾಡಿಗೆ ನೀವು ಹೋಗಿ ಅವ್ರನ್ನ ಭೇಟಿಯಾಗಿ ಸನ್ಮಾನ ಮಾಡ್ಕೊಂಡು ಬನ್ನಿ. ರಾಜ್ಯದ ಮಾನ ಯಾಕೆ ಹರಾಜು ಮಾಡ್ತೀರಾ? ಕರ್ನಾಟಕದಲ್ಲಿ ಹಂಗಿದ್ರು ಹಿಂಗಿದ್ರು ಅಂತ ಹೇಳಿ ರಾಜ್ಯದ ಮಾನ ಹರಾಜು ಹಾಕತ್ತೆ. ಈಗ ಸಾವಪ್ಪಿದ್ದಾರೆ, ಆ ಕುಟುಂಬಗಳಿಗೆ ಯಾರು ಉತ್ತರ ಕೊಡೋರು?